ಹೋಗಕ್ಕಾಗಲ್ಲ. ಎಂಬತ್ನಾಲ್ಕನೇ ಇಸ್ವಿ ಕಾರ್ಯಕ್ರಮ ಶುರು ಮಾಡಿದ್ವಿ. ಸಡ್ಡು ಹಾಕಿದ್ವಿ. 84ರಿಂದ ಇದುವರೆಗೂ ಪ್ರಥಮದಲ್ಲಿ 17 ಅಡಿ ಹಾಕಿದ್ವಿ. ಆಮೇಲೆ 34 ಅಡಿ. ಆಮೇಲೆ ನವಗ್ರಹ ದೇವಸ್ಥಾನ, ರಾಜರಾಜೇಶ್ವರಿ, ಅಭಯ ಆಂಜನೇಯ ಇಷ್ಟು ಮಾಡಿದ್ದೀವಿ. ಜನ ಹೀಗೆ ತಮಿಳ್ನಾಡಿಂದ ಬರ್ತಾರೆ, ಆಂಧ್ರ ಚಿತ್ತೂರಿಂದ ಬರ್ತಾರೆ, ಈ ಕಡೆ ಸಿರಾ ಮಧುಗಿರಿಯಿಂದ ಬರ್ತಾರೆ, ಧರ್ಮಸ್ಥಳ ಈ ಕಡೆ ಎಲ್ಲ ಬಂದವರೆಲ್ಲ, ಕಾರ್ಮಿಕಕ್ಕೆ ಬಂದಿರೋರೆಲ್ಲ ಬರ್ತಾರೆ, ಮೈಸೂರಿಂದನೂ ಬರ್ತಾರೆ. ಈ ವರ್ಷ ಏನು ವಿಶೇಷ ಮಾಮೂಲಿ ಜಾತ್ರೆ ಮಹೋತ್ಸವ 39ನೇ ವರ್ಷದ್ದು ಅಗ್ನಿಕೊಂಡ ಮತ್ತು ಜಾತ್ರೆ ನಡೆಸ್ತಾ ಇದೆ. ವಿಶೇಷವಾಗಿ ಜಾತ್ರೆ ಮಹೋತ್ಸವ ಅಂಗವಾಗಿ ಕೆಂಗೇರಿ ಮಾರಣ್ಣವರು ಈ ಗರುಡಗಂಬವನ್ನು ಕೊಡಿಸ್ಕೊಟ್ಟಿದ್ದಾರೆ ಹಾಗೂ ಪ್ರತಿಷ್ಠೆ ಮಾಡಿಸಿದ್ದಾರೆ. ಚೆನ್ನಾಗಿ ಮಾಡಿಸಿರ್ತಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ನಮ್ಮ ಮೇಡ್ನಹಳ್ಳಿ ಗ್ರಾಮದಲ್ಲಿ ಬಿಡದಿ ಪುರಸಭೆಗೆ ಸೇರಿದ ವಾರ್ಡ್ ನಂಬರ್ 18ರಲ್ಲಿ ಭಗವಂತ ಇಲ್ಲಿ ನೆಲೆಸಿ, ಶನಿದೇವರು ಇಲ್ಲಿ ನೆಲೆಸಿ ಇಲ್ಲಿಗೆ 39 ವರ್ಷಗಳು ತುಂಬಿದೆ. ಈ ಭಗವಂತ 39 ವರ್ಷಗಳು 39 ನಿಮಿಷಗಳ ಥರ ಬೆಳ್ಕೊಂಡು ಬಂದಿದೆ. ಅದೇ ರೀತಿ ಈ ಸಾರಿ ಕಮ್ಮಿ, ಇನ್ನೊಂದು ಸಾರಿ ಕಮ್ಮಿ, ಇನ್ನೊಂದು ಸಾರಿ ಜಾಸ್ತಿ ಅನ್ನೋದಕ್ಕಿಂತ ಪ್ರತಿ ಸಾರಿ ಕೂಡ ಒಂದೊಂದು ಹೆಜ್ಜೆ ಭಕ್ತಾದಿಗಳು ಜಾಸ್ತಿನೇ ಆಗ್ತಾಯಿದ್ದಾರೆ. ಅದಕ್ಕಾಗಿ ನಮ್ಮ ಮುತ್ತರಾಯ ಸ್ವಾಮೀಜಿಗಳು ಅದು ಏನು ಮಾಡ್ತಾರೋ ಎತ್ತು ಮಾಡ್ತಾರೋ ಗೊತ್ತಿಲ್ಲ, ಇಷ್ಟು ಭಕ್ತರನ್ನೆಲ್ಲ ಆ ಭಗವಂತ ಅವ್ರಿಗೆ ಹೇಳಿ ಸೇರಿಸ್ಕೊಂಡು ಅನ್ನದಾನ ಮಾಡ್ತಾರೆ. ನೋಡಿ, ಗಡ್ಗಂಬ ಕೆಂಗೇರಿ ಮಾರಣ್ಣವರ ಅವರ ಸಮ್ಮುಖದಲ್ಲಿ ಈಗ ಗಡ್ಗಂಬ ಕೂಡ ಪ್ರತಿಷ್ಠಾಪನೆ ಆಗಿದೆ. 39 ವರ್ಷ ಆಯ್ತು ಇಲ್ಲಿ. ಆದರೆ ಕೆಂಗೇರಿ ಮಾರಣ್ಣವರ ಅವರ ಅಮೃತ ಹಸ್ತದಿಂದ ಇಲ್ಲಿ ಭಗವಂತ ಇಲ್ಲಿ ಆ ಕೆಲಸ ಮಾಡಿಸ್ಕೊಂಡಿದ್ದಾನೆ. ಅದಕ್ಕಾಗಿ ಮಾರಣ್ಣವ್ರಿಗೂ, ನಮ್ಮ ಮುತ್ತರಾಯಪ್ಪನವ್ರಿಗೂ, ಹಾಗೂ ನಮ್ಮ ಇಲ್ಲಿ ಎಲ್ಲ ಬಂದಿರೋ ಭಕ್ತಾದಿಗಳಿಗೂ, ಹಾಗೂ ನಮ್ಮ ಎಲ್ಲ ಪುರಸಭೆ ಸದಸ್ಯರಿಗೂ, ಹಾಗೂ ನಮ್ಮ ಇದೇ ವಾರ್ಡಿನ ಸದಸ್ಯರಾದಂಥ ಸರಸ್ವತಿ ಬಸವರಾಜ್ ಅವರಿಗೂ, ಹಾಗೂ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೂ, ನಮ್ಮ ಮಾಧ್ಯಮ ಮಿತ್ರದವರಿಗೂ, ಎಲ್ರಿಗೂ, ಊರಿನ ಗ್ರಾಮಸ್ಥರಿಗೂ ಎಲ್ರಿಗೂ ಇದೇ ರೀತಿ ನಡ್ಸ್ಕೊಂಡು ಬರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ದು ಏನೇ ಹಣ ಆಸ್ತಿ ಇದ್ರೂ ಕಾಣೋದಿಲ್ಲ. ಆದರೆ ನೋಡಿ, ಇಂಥ ಕೆಲಸ ಧಾರ್ಮಿಕ ಕೆಲಸಗಳು ದಯಮಾಡಿ ಎಲ್ಲರೂ ಮಾಡಬೇಕಂತ ನಾನು ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಧಾರ್ಮಿಕ ಕೆಲಸಗಳಿಗೆ ದಯಮಾಡಿ ನಾವೆಲ್ಲ ಸ್ಪಂದನೆ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಗುರಿ ಆಗಬೇಕಂತ ಹೇಳಿ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅವ್ರು ಸೇರಿಸೋಂತ ಕೂಡ ಅಷ್ಟೇ ಸಾಕ. ಇದು ಪೇಪರ್ ವಿಜಯವಾಣಿ, ವಿಜಯ ಕರ್ನಾಟಕ. ಹದಿನೇಳನೇ ವರ್ಷದ 39 ಮಾಸ್ ಟಿವಿ ನಾರಾಯಣ ರೆಡ್ಡಿಯಿಂದ ಚೌಕಳ್ಳಿ. ಪ್ರತಿ ವರ್ಷ ಈ ನಮ್ಮ ಶನೇಶ್ವರ ಸ್ವಾಮಿ 39ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಇವತ್ತು ನಾವು ಬಂದು ಈ ಅನ್ನ ಸಂತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಸುಮಾರು ಈಗ ಬೆಳಗ್ಗೆ 6 ಗಂಟೆಗೆ ಅನ್ನದಾನ ಸ್ಟಾರ್ಟ್ ಆಗಿರೋದು, ಇದುವರೆಗೂ ಇನ್ನೂ ನಿಂತಿಲ್ಲ. ಸುಮಾರು ಸಾಯಂಕಾಲ 6 ಗಂಟೆ ಗಂಟಲು ಅನ್ನದಾನ ನಡೀತದೆ. ಸುಮಾರು ಒಂದು 25ರಿಂದ 30 ಸಾವಿರ ಜನ ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ. ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಇದು ಅನ್ನದಾನ ನಡೀತಾ ಇರೋದು ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ. ಸುಮಾರು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ಅನ್ನದಾನಕ್ಕೆ ಏನು ಬೇಕು ಅಷ್ಟು ಸಹಕಾರ ಕೊಟ್ಟು ಇವತ್ತು ಪೆಂಡಾಲ್ ಒಬ್ಬರು,
ಅನ್ನದಾನದೊಬ್ಬರು, ನೀರಿಂದೊಬ್ಬರು, ಇಲ್ಲಿ ಏನು ಕಾರ್ಯ ನಡೀತಾ ಇದೆ ಹೂಂದು, ಇದೇ ರೀತಿ ಎಲ್ಲ ಕಾರ್ಯನೂ ಭಕ್ತಾದಿಗಳೇ ವಹಿಸ್ಕೊಂಡು ಇವತ್ತು ಈ 39ನೇ ಶನೇಶ್ವರ ಸ್ವಾಮಿ ಅಗ್ನಿಕೊಂಡ ಮಹೋತ್ಸವ ಮತ್ತು ಹೂವಿನ ಅಲಂಕಾರ ನಮ್ಮ ಸ್ವಾಮಿಗಳ 3ನೇ ಚಿಕ್ಕ ಮಗ ಆದವರು ಮರ್ಪಟ್ಟೆ ಅವ್ರ ಹೆಸರು 3ನೇ ಹಂಸ ಅವರು 3ನೇ ಸತಿ ಇವತ್ತು ಕೊಂಡನ ಆಯ್ದಿದ್ದಾರೆ. ತುಂಬ ವಿಜೃಂಭಣೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ತುಂಬ ಶಕ್ತಿ ದೇವರು. ಆದ್ರಿಂದ ಲಕ್ಷಾಂತರ ಜನ ಬಂದು ಈ ಭಗವಂತನ ಸೇವೆ ಸಲ್ಲಿಸ್ತಾರೆ. ಮತ್ತೆ ಕೈಲಾದಂಥ ದಾನ ಧರ್ಮ, ಅವ್ರ ಕೈಲಾದಂಥ ಎಲ್ಲದನ್ನು ಸೇವೆನ ಈ ಭಗವಂತನ ತಲುಪಿಸ್ತಾರೆ. ಸಾಯಂಕಾಲ 6 ಗಂಟೆಗಂಟಲು ಇಲ್ಲಿ ಅನುದಾನ ನಡೀತದೆ. ಸುಮಾರು 50,000 ಜನ ಇವತ್ತು ಊಟ ಮಾಡೋ ನಿರೀಕ್ಷೆ ಇದೆ. ನಾವು ಕೈಲಾದ 150 ಜನ ಬಡ್ಸೋಕೆ ಅಂತಲೇ ಹುಡುಗರು ಕರೆಸಿದ್ದೀವಿ. ಇದಕ್ಕೆಲ್ಲ ವ್ಯವಸ್ಥೆ ಮುಖ್ಯಸ್ಥರು ಅವರೇ. ಅದರಲ್ಲಿ ನಾವು ಒಬ್ಬ ಸಣ್ಣ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಭಗವಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸದ್ಬುದ್ಧಿ, ಆರೋಗ್ಯ, ಶಾಂತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಚೆನ್ನಾಗಿ ನಡೀತದೆ. ಪ್ರಸಾದ ಎಲ್ಲ ಸಿಕ್ತು, ಅಲಂಕಾರ ಆಗಿತ್ತು, ಚೆನ್ನಾಗಿತ್ತು. ಓಕೆ. ನೀವು ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷನೂ ಪ್ರತಿ ಬರ್ತೀವಿ. ವರ್ಷ ಬಂದಾಗ ನಿಮ್ಗೆ ಈ ವರ್ಷ ಮುಂದೆ ಹೋದ ವರ್ಷಕ್ಕೆ ಏನು ವರ್ಷನೂ ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಯಾರೆಲ್ಲ ಬಂದಿದ್ದೀರಾ? ನಾವು ನಮ್ಮ ಮಕ್ಕಳು ಎಲ್ಲ ಬಂದಿದ್ದೀವಿ ಫ್ಯಾಮಿಲಿ. ಯಾವ್ದು ಮಿಸ್ ಮಾಡಿದ್ರು ಜಾತ್ರೆ ಮಾತ್ರ ಮಿಸ್ ಮಾಡೋದಿಲ್ಲ. ಬಿಡದಿಯವರು ಹೇಗೆ ಅನಿಸ್ತು ಮೇಡಮ್? ನೀವು ಜಾತ್ರೆ ಬರ್ತಾ ಇರ್ತೀರಾ? ಏನು ಪ್ರತಿ ವರ್ಷ ಬರ್ತೀರಾ? ಬರ್ತಾ ಇರ್ತೀವಿ. ತುಂಬ ಪ್ರತಿ ವರ್ಷ ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು. ದೇವರ ಅಲಂಕಾರ ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲ, ಈಗ ಬೇರೆ ಜಾತ್ರೆಗಳನ್ನ ಹೋಲಿಸ್ಕೊಂಡಾಗ ನಿಮ್ಗೆ ಈ ಜಾತ್ರೆ ಹೇಗೆ ಅನಿಸ್ತದೆ? ತುಂಬ ಚೆನ್ನಾಗೈತೆ. ಯಾರೆಲ್ಲ ಬಂದಿದ್ರು? ನಾವು, ನಮ್ಮ ತಮ್ಮನ ಮಗಳು, ಹೆಂಡತಿ, ನಮ್ಮ ತಂಗಿ ಎಲ್ಲ ಬಂದಿದ್ವಿ. ಫ್ಯಾಮಿಲಿ ಎಲ್ಲ ಬಂದಿದ್ವಿ. ರೋಗಗಳನ್ನ ಶ್ರೀ ಸ್ವಾಮಿಯವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಇಡೀ ಆರಕ್ಷಕ ಠಾಣೆಯಿಂದ ಪೊಲೀಸ್ ಪ್ರಕಟಣೆ, ಜನಸಂಖ್ಯೆ ಸಾರ್ವಜನಿಕರು ತುಂಬಾ ಸಂಖ್ಯೆಯಲ್ಲಿ ಇರೋದ್ರಿಂದ ತಮ್ಮ ಸ್ಥಳಗಳ ಬಗ್ಗೆ, ತಮ್ಮ ಪರ್ಸ್ಗಳ ಬಗ್ಗೆ, ತಮ್ಮ ಮಂಜು ನಾಯಕ್, ಕ್ರಿಯಾಪಟ್ಟ ಇವರು 101 ರೋಗಗಳನ್ನ ಶ್ರೀ ಸ್ವಾಮಿಯವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಈ ಒಂದು ಜಾತ್ರೆಯಲ್ಲಿ ಕಳ್ಳ ಕಳ್ಳಿಯರು ಇದ್ದಾರೆ, ಎಚ್ಚರಿಕೆ. ಬಂದ್ಬಿಡಿ ಬೇಗ. ನೀವು ಬನ್ನಿ, ಅಲ್ಲಿ ಬನ್ನಿ. ಹಂಗೆ ಸೈಡ್ ಬನ್ನಿ. ನೀನು ಸೈಡ್ ಬರೋಣ. ಹಾಂ, ಇಲ್ಲಿ ನೋಡಿ, ಅಲ್ಲಿ ಏನು ಮಾಡ್ತಾರೆ?
ಹೋಬಳಿಯ ಮೇಡ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶನೇಶ್ವರ ದೇವಸ್ಥಾನ ಸುಮಾರು 40 ವರ್ಷಗಳ ಕಾಲ ಈ ಭಾಗದಲ್ಲಿ ಸ್ಥಾಪನೆಯಾದ ನಂತರ ಈ ಭಾಗದ ಭಕ್ತ ಮಹಾಶಯರಿಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಈ ದೇವಸ್ಥಾನ ಈ ಭಾಗಕ್ಕೆ ಪ್ರಖ್ಯಾತಿಯನ್ನು ಗಳಿಸಿ ಈ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸೋದ್ರ ಮೂಲಕ ಎಲ್ರಿಗೂ ಕೂಡ ಆರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರತಿ ವರ್ಷ ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೀತದೆ. ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ಈ ಕೊಂಡ ಮಹೋತ್ಸವ, ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕೆಂಗೇರಿ ಮಾರಣ್ಣ ಮತ್ತು ಅವರ ಕುಟುಂಬದವರು ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಗರುಡಗಂಬವನ್ನು ಮಾಡಿಸಿ ಇವತ್ತು ಅರ್ಪಣೆ ಆಗ್ತಾ ಇರತಕ್ಕಂಥದ್ದು ಒಂದು ವಿಶೇಷ. ಅವ್ರ ಕುಟುಂಬಕ್ಕೆ, ಅವ್ರ ಸ್ನೇಹಿತರ ಕುಟುಂಬಕ್ಕೆಲ್ಲ ಒಳ್ಳೆಯದನ್ನು ಆಗಲಿ. ಪ್ರತಿ ವರ್ಷ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಹಲವಾರು ಭಕ್ತಾಶಯರು, ಹಲವಾರು ಜನ ಈ ದೇವಸ್ಥಾನದ ಭಕ್ತರು, ದಾನಿಗಳು ಎಲ್ಲ ಕೂಡ ಸೇರಿ ಇವತ್ತು ಅನ್ನದಾಸೋಹ ಕೂಡ ನಡೆಯುತ್ತೆ. ಇದು ಒಂದು ವಿಶೇಷ. ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತೇಳಿ ನನ್ನ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಶನೇಶ್ವರ ಸ್ವಾಮಿಯವರಿಗೆ ಕಾಣಿಕೆಯಾಗಿ ನೀಡುತ್ತಾರೆ. ಅದೇ ನೀರಿಲ್ವಂತ ಅಂಗನವಾಡಿ ಶಿಕ್ಷಕ 100 ಶನೇಶ್ವರ ಸ್ವಾಮಿಗೆ ಕಾಣಿಕೆ
ಇಂದು ರಾತ್ರಿ 8:30 ಚರಿತ್ರ ಭಾವ ಅಥವಾ ರಾಜವಿಕ್ರಮ ಸುಂದರ ಪೌರಾಣಿಕ ನಾಟಕವನ್ನ ವೀಕ್ಷಿಸಬಹುದು. ವರ್ಷದ ಕೊನೆ ಪಾಲ್ಗೊಳ್ಳ ಮಾಸ ಕೊನೆ ಮಾಸದಲ್ಲಿ ಈ ಒಂದು ಶನೇಶ್ವರನ ಅನುಗ್ರಹ ನಮಗೆ ಸ್ವಾಮಿಗೆ ದೂರಗಳ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಕರಿಯಪ್ಪ ಶಾಲೆಗಳ ಇವರು 1900 ರುಗಳ ಕಾಣಿಕೆಯನ್ನು ಸ್ವಾಮಿಗೆ ಅರ್ಪಿಸಿದ್ದಾರೆ. ದಯಮಾಡಿ ಹಾಗೆ ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶ ಒಡವೆಗಳ ಬಗ್ಗೆ ಲಿಂಗಯ್ಯ ಇವರು ಸ್ವಾಮಿಗೆ 100 ರುಗಳ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೋದ್ರ